ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಲಯಕರ್ಯೇ ನಮಃ ಬಗ್ಗೆ ಓದ್ತೀನಿ. ಲಯ ಮಾಡುವವಳು. ಈ ನಾಮದಲ್ಲಿ ಲಯ ಮಾಡುವವಳೆಂದರೆ ಜಗತ್ತನ್ನು ನಾಶಪಡಿಸುವವಳು. 737ನೇ ನಾಮದಲ್ಲಿ ತಿಳಿಸಿರುವ ಮೋಕ್ಷವು ಮನುಷ್ಯರಿಗೆ ಮಾತ್ರ ಸಲ್ಲತಕ್ಕದ್ದು. ಜಗತ್ತು ಲಯವಾಗುವ ಕ್ರಮವು ಶ್ರೀದೇವಿಯ ಲಯಕ್ರಮದ ಓಂಕಾರ ಗಾನವನ್ನು ಅನುಸರಿಸಿದ ನೃತ್ಯವಾಗಿರುವುದು. ಮೋಕ್ಷ ಕ್ರಮದಲ್ಲೂ ಹಿಂದೆ ತಿಳಿಸಿರುವಂತೆ ಓಂಕಾರನಾದಾನುಸಂಧಾನ ಗಾನವು ಈ ಗಾನವನ್ನು ಅನುಸರಿಸಿದ ಶಕ್ತಿಗಳ ನೃತ್ಯವು ನಮ್ಮಲ್ಲೂ ಇದ್ದೇ ಇರುವುದು. ಈ ನೃತ್ಯ ಸ್ವರೂಪವೇ ಷಟ್ಚಕ್ರಗಳ ಭೇದನೆಯಾಗಿರುವುದು. ಮುಂದಿನೆಯದ್ದು ಲಜ್ಜಾಯೇ ನಮಃ. ಲಜ್ಜಾ ಸ್ವರೂಪಳು. ಶ್ರೀದೇವಿಯು ಕಾಳರಾತ್ರಿಯ ಅವತಾರದಿಂದ ಜಗತ್ತನ್ನೆಲ್ಲ ಲಯ ಮಾಡಿಕೊಂಡು ಕೋಪದಿಂದಿರಲು, ಶ್ರೀದೇವಿಯ ಕೋಪವನ್ನು ಶಾಂತ ಮಾಡಲು ಶ್ರೀದೇವಿಯ ದಾರಿಗೆ ಸರಿಯಾಗಿ ಅಡ್ಡಲಾಗಿ ಈಶ್ವರನು ಮಲಗಿದನು. ದಾರಿಯಲ್ಲಿ ಮಲಗಿರುವ ಈಶ್ವರನನ್ನು ಶ್ರೀದೇವಿಯ ಕಾಲು ಸ್ಪರ್ಶ ಮಾಡಿತು. ಆಗ ಶ್ರೀದೇವಿಗೆ ಲಜ್ಜೆಯಾಗಿ ಕೋಪವನ್ನು ತ್ಯಜಿಸಿ ಶಾಂತಮೂರ್ತಿಯಾದಳು. ಸ್ಥೂಲ ಜಗತ್ತನ್ನೆಲ್ಲ ಲಯ ಮಾಡಿಕೊಂಡು ಆನಂದವಾದ ಸೂಕ್ಷ್ಮವಾದ ಶಕ್ತಿ ಮಾತ್ರ ಸ್ವರೂಪವಾದ ಕಳಾಸ್ಥಿತಿಗೆಂದರೆ ಈಶ್ವರ ಸ್ಥಿತಿಗೆ ಬರುವಿಕೆಯೇ ಶ್ರೀದೇವಿಯ ಲಜ್ಜಾಸ್ಥಿತಿಯು ಮತ್ತು ಕೋಪ ಪರಿಹಾರ ತತ್ವವೂ ಆಗಿದೆ. ಈ ತತ್ವವು ನಮ್ಮಲ್ಲಿ ಅಜ್ಞಾನ ನಿವೃತ್ತಿಯಾಗಿ ಅಖಂಡಾಕಾರವಾದ ಕಳಾಸ್ಥಿತಿಯಲ್ಲಿ ನಿಲ್ಲುವ ಸೋಪಾನವಾಗಿದೆ. ಮುಂದಿನೆಯದು ರಂಭಾದಿ ವಂದಿತಾಯೇ ನಮಃ. ರಂಭೆಯೇ ಮೊದಲಾದವರಿಂದ ವಂದಿಸಲ್ಪಡುವವಳು. ದೇವಲೋಕದಲ್ಲಿರುವ ರಂಭೆ, ಊರ್ವಶಿ ಮುಂತಾದ ಗಾನ ನೃತ್ಯಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಗಂಧರ್ವರುಗಳಿಂದ ಪೂಜಿಸಲ್ಪಡುವವಳು. ಇದರಿಂದ ನಟೇಶ್ವರಿಯಾದ ಶ್ರೀದೇವಿಯು ಎಂತಹ ನೃತ್ಯಗಾನದವಳೆಂಬುದನ್ನು ವಾಚಕರೇ ಯೋಚಿಸಬೇಕು. ಅಂದರೆ ಓಂಕಾರನಾದವು ಪ್ರಪಂಚದ ಸಕಲ ಗಾನ ನೃತ್ಯ ವಿದ್ಯೆಗಳಿಗೆ ಪೂಜಾರ್ಹವಾದುದಾಗಿದೆ. ಶ್ರೀಮಾತ್ರೆ ನಮಃ.